ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್. ಹೇಗಿದ್ರೆ ಎಲ್ಲರೂ ಸ್ನೇಹಿತರೆ, ಚೆನ್ನಾಗಿದ್ದೀರಾ? ನಾವು ಚೆನ್ನಾಗಿದ್ದೀವಿ ನೋಡಿ. ಇವತ್ತಿನ ಪೂಜೆ ಫುಲ್ ಹೂವಾಗಿದ್ದು ಸ್ನೇಹಿತರೆ. ಮನೆಗೆ ಇಲ್ಲಿ ಬೆಳಗ್ಗೆ ತಿಂಡಿಗೆ ನೋಡಿ, ತುಂಬ ದಿನ ಆದಮೇಲೆ ಅವಲಕ್ಕಿ ಮಾಡಿದ್ದೀನಿ. ಅವಲಕ್ಕಿ ಮಾಡಂದ್ರು ಮಕ್ಕಳು. ಬಿಸಿ ಬಿಸಿ ಅವಲಕ್ಕಿ ಮಾಡಿದ್ದೀನಿ. ಎಲ್ಲರಿಗೂ ತಿಂಡಿ ಹಾಕಿಕೊಡ್ತೀನಿ. ಬಟ್ಟೆ ಪಾತ್ರೆ ಎಲ್ಲ ಕೆಲಸ ಮುಗಿಸಿದ್ದೀನಿ. ಕೆಲಸಕ್ಕೆ ಹೋಗಿ ಬಂದಿದ್ದೀನಿ ಆಲ್ರೆಡಿ. ಕೆಲಸ ಮುಗಿಸಿ ನೋಡಿ, ಎಲ್ಲ ಕೆಲಸ ಆಗಿದೆ ಪೂಜೆದು. ಇನ್ನು ಸ್ವಲ್ಪ ಬಟ್ಟೆ ಹೊಲಿಲಿಕ್ಕಿದೆ. ಬೇಗ ಒಂದಿಷ್ಟು ಲಂಗಗಳು ಕೊಟ್ಟಿದ್ದಾರೆ. ಇವೆಲ್ಲ ಸ್ಟಿಚ್ ಮಾಡಬೇಕು ನೋಡಿ. ಇದೆಲ್ಲ ಈಗ ಇಲ್ಲೊಂದಿಷ್ಟು ಒಂದು 5-6 ಲಂಗ ಅದಾವು ನೋಡಿ. 1 2 3 5 ಲಂಗ ಅದಾವು. ಈಗ ಇದನ್ನೆಲ್ಲ ಸ್ಟಿಚ್ ಮಾಡ್ತೀನಿ ಕೂತು. ಇಲ್ಲಾಂದರೆ ಲೇಟ್ ಆಗಿಬಿಡುತ್ತೆ ನನಗೂ ಕೂಡ, ಬೇರೆಯವ್ರಿಗೂ, ನಮ್ಮದಲ್ಲ. ಹಾಗಾಗಿ ಬೇಗ ಸ್ಟಿಚ್ ಮಾಡಿ ಕೊಡ್ತೇನೆ. ತಿಂಡಿ ತಿಂದುಬಿಟ್ಟು ಸಹಿತಾ ಇದ್ದೀವಿ. ತುಂಬ ದಿನ ಆದಮೇಲೆ ಸ್ವಲ್ಪ ಗೆಣಸುಗಳು ಸಿಗ್ತಾಯಿದ್ದಾವೆ. ಆದರೆ ಫುಲ್ ದೊಡ್ಡ ಇಲ್ಲ, ಸಣ್ಣ ಎಲ್ಲ ಸಿಗಾಕೈತವು. ಬಿಸಿಲಿಗೆಲ್ಲ ಒಣಗ್ಯಾವ ಸ್ನೇಹಿತರೆ. ಅದಕ್ಕಾಗಿ ಎಷ್ಟು ಸಿಕ್ಕಟ್ಟು ತೊಗೊಳ್ತಾ ಇದ್ದೀವಿ. ಅದರಲ್ಲಿ ಸಿಮೆಂಟ್ ಸೆಂಟೆಕ್ಸಲ್ಲಿ ಸ್ವಲ್ಪ ಇಟ್ಟಿದ್ದೀನಿ. ಅಲ್ಲೇ ಐತೆಯಾ? ಸಣ್ಣ ಬೇಡ, ಅಷ್ಟು ತೀರ ತೋರ ಇದೆ. ಯಾವ್ದಾವಲ್ಲಿ ಕೆಳಕ್ಕರೆ ನಮ್ಗೆ ಅದನ್ನೇ ಮಾಡ್ತೀವಿ. ಸರ್ಸ್ ನಾನು ಆ ಕಡೆಗೆ ಹೋಗು. ಇದೇ ಹೆಂಗೆ ಸರ್ಸಿದ್ಲೆ ಹಂಗೆ ಸರ್ಸ್ ಧನುಷ್. ಅದು ಹಂಗೆ ಅದಾವ ಕೆಳಗಡೆ. ಕರೆ ಮುಳ್ಳು ಭಾಳದ ಸ್ನೇಹಿತರೆ, ಸಿಕ್ಕಾಪಟ್ಟೆ. ಅವು ಯಾವ್ದ್ರ ಮುಳ್ಳು ಹೇಳ್ತಾರೆ ಅಂದರೆ, ಮುಟ್ಟಿದ್ರೆ ಮುನಿ ಅಂತಾರೆ ನೋಡಿ. ಅವಕ್ಕೇನು ಮುಳ್ಳೇನು ಸ್ವಲ್ಪ ಇರ್ತಾವ. ಇಲ್ಲಿ ಉಡುಪಿ ಮಂಗಳೂರು ಸೈಡ್ ನಾಚಿಕೆ ಮುಳ್ಳು ಅಂತ ಕರೀತಾರೆ ನೋಡಿ. ಅವ್ನು ಮುಳ್ಳು ಚುಚ್ಕೊಂಡ. ಇದೆಲ್ಲ ಬೇರೆಯವ್ರ ಸೈಟು, ನಮ್ಮದಲ್ಲ. ವರ್ಷಕ್ಕೆ ಒಂದು ಸತಿ ಆದರೂ ಕ್ಲೀನ್ ಮಾಡಿದರೆ ಏನಾಗಲ್ಲ, ಕ್ಲೀನೇ ಮಾಡಲ್ಲ. ಇದ್ರೊಳಗಡೆ ಎಲ್ಲಿ ಹಾವಿರ್ತಾವೋ ಎಲ್ಲಿ ಇಲ್ಲೋ ಒಂದು ಗೊತ್ತಾಗಲ್ಲ. ಹಾಂ, ಎಬಸ್ ಜೋರ್ಲೆ ಎಬಸ್. ಇಲ್ಲಿ ಐತಿ ಬೇರೆ ಕರೆ ಮುಳ್ಳು, ಹುಷಾರು. ಹಾಂ, ಅಲ್ಲೇ ಮುಳ್ಳು ತುಂಬ. ನಾನಂತೂ ಮುಳ್ಳು ಸಿಕ್ಕಾಪಟ್ಟೆ ಬಿಡ್ಸ್ಕೊಂಡೇನು. ಹಂಗೆ ಮಾಡಬಾರ್ದು ಅನಿಸ್. ನೆಲ ನೋಡಿ ಎಷ್ಟು ಗಟ್ಟಿ ಉಂಟನ ಅಲ್ಲಿ. ಇಲ್ಲಿ ಬಿಡೋದು ಅಷ್ಟು ಗಟ್ಟಿ ನೆಲ ಇದ್ದರೆ ಇರಲ್ಲ ಕಣ. ತುಂಬ ಗಟ್ಟಿ ಇದೆ ನೆಲ. ಈ ಕಡೆಗೆ ನೋಡು, ಇಲ್ಲಿ ಬಿಡೋ. ಈ ಕಡೆಗೆ ನೋಡಿ, ಈ ಕಡೆಗೆ ಇಲ್ಲಿಂದ ಎಬ್ಸ್ಕೊಂಡು ಬಿಡ. ಕಡೆ ಸಾಕೇನು ಸಾಕು. ಒಂದು ಅರ್ಧ KGಗಿಂತ ಜಾಸ್ತಿ ಸಿಕ್ಕಾವ. ಒಂದು ದಿನ ಕುದಿಸಿ ತಿನ್ಲಿಕ್ಕಾಗುತ್ತೆ ಎಲ್ಲ ಧನುಷ್. ಸುಟ್ಟರೆ ಕುದಿಸರೆ ತಿನ್ಲಿಕ್ಕಾಗತ್ತೆ. ಗೆಣಸು ಮತ್ತೆ ಒಂದಿಷ್ಟು ಸಿಕ್ಕಿತ್ತು ನಮಗೆ. ಗೆಣಸು ಇಷ್ಟೊಂದು ಸಿಕ್ಕಿದೆ ಈಗ. ಧನುಷ ಇಲ್ಲಿ ನೋಡಿ, ಮತ್ತು ಮಣ್ಣು ಹಾಕ್ತಾನೇ ಇದ್ದಾನೆ ಅವನು. ಇನ್ನೂ ಗೆಣಸಿದೆ, ಸಿಕ್ಕಾಪಟ್ಟೆ ಮುಳ್ಳಿದೆ. ಅಯ್ಯೋ, ಅದು ತುಂಬಾ ಕಷ್ಟ, ಆಗ್ತಾಯಿಲ್ಲ ಮುಳ್ಳು. ನಾವೊಂಚೂರು ಇಲ್ಲಿ ಹುಲ್ಲು ತೆಗೆದೆ. ಇಲ್ಲಿ ಇದು ಹಾಕ್ತೇನೆ ಅಂತ ಇದ್ದ, ಮಣ್ಣು ಹಾಕಲಿಕ್ಕೆ. ಇಲ್ಲಷ್ಟು ಹುಲ್ಲು ತೆಗೆದೆ ನಾನು. ಬೆಳಗ್ಗೆಯಿಂದ ಇವತ್ತು ಕೆಲಸ, ಬೇಸಿಗೆ ಸಾಕಾಗ್ತಾ ಉಂಟು. ಬಿಸಿಲು ಒಂದು, ಇದು ಒಂದು, ಹಾಗಾಗಿ ಸಾಕಾಯಿತು. ಇಲ್ಲಿ ಒಂದು ಸ್ವಲ್ಪ ಹುಲ್ಲು ತೆಗೆದುಕೊಟ್ಟೆ. ಅವನು ಮಣ್ಣು ಹಾಕ್ತಾ ಇದ್ದಾನೆ. ಹಾಕಲಿ, ಇಲ್ಲಿ ಹಾಕ್ತಮ್ಮ ಇದನ್ನು ಧನುಷ. ಇದನ್ನು ಗುಜ್ರಿಗೆ ಹಾಕಿಬಿಡೋಣ. ಇಲ್ಲಿ ಮೊದಲು ಹಾಕಿ ಕಡೆಗೆ. ಅದಕ್ಕಾಗಿ ಹಾಕ್ತಾಯಿದ್ದಾನೆ. ಹಾಕಲಿ ಸ್ನೇಹಿತರೆ. ಇಲ್ಲಿ ಬಿಳಿದ ಅಶ್ವಾಳವಾಗಿದೆ, ನೋಡಲೇ ಇಲ್ಲ. ಬೆಳಗ್ಗೆ ದೇವರಿಗೆ ಈಗ ಮಧ್ಯಾಹ್ನ ಅಡುಗೆನೇ ಮಾಡಿಲ್ಲ, ಅಡುಗೆ ಮಾಡಬೇಕು ನೋಡಿ. ನಮಗೆ ಎಷ್ಟು ಉಪದ್ರ ಆಗ್ತದೆ ಅಂಥೇಳಿ ಅನ್ನಿಸ್ಬೋದು ನಿಮಗೆ ನೋಡಿ. ಇವರು ಬೆಳಗ್ಗೆಯಿಂದ ನಿನ್ನೆನೇ ಬಂದಿದ್ದಾರೆ ಅಂತ ಕಾಣಿಸುತ್ತೆ. ಬಸ್ ಬರ್ತದೆ, ತುಂಬ ಜನ ಬರ್ತಾರೆ ನೋಡಿ. ಹೊರಗಡೆ ಕೆಳಗಡೆ ಅಡುಗೆ ಮಾಡಿ ಊಟ ಮಾಡಿ. ಮಧ್ಯಾಹ್ನ ಅಷ್ಟು ಬಿಸಿಲಿದೆ, ಆದರೂ ಚೀರಾಡ್ತಾ ಇರ್ತಾರೆ. ನಮ್ಮ ಮನೆಯವ್ರು ಡ್ರೈವಿಂಗ್ ಹೋಗಿ ಬಂದು ಮಲ್ಕೊಳ್ಳಿಕ್ಕಾಗಲಿಲ್ಲ. ಇವರು ಬಾಯಿಗೆ ತುಂಬಾ ಕಿರಿಕಿರಿ ಆಗುತ್ತೆ ಥರ ನೋಡಿ. ಈಗ ಶ್ರೇಯಾ ಸ್ನಾನಕ್ಕೆ ಹೋಗಿದ್ದಾಳೆ ಸ್ನೇಹಿತರೆ.
ನಾನೇನು ಸ್ನಾನ ಮಾಡಲ್ಲ. ಈಗ ಮಧ್ಯಾಹ್ನದ ಅಡುಗೆ ಅಂತೂ ಇವತ್ತು ಏನು ಮಾಡೋದಕ್ಕಾಗಲಿಲ್ಲ. ಸ್ವಲ್ಪ ಬಟ್ಟೆ ಬಂದಿದ್ದು, ಬಟ್ಟೆನೂ ಹೊಲ್ಕೊಂಡು ಕೂತೆ. ಮಧ್ಯಾಹ್ನ ಕೂಡ ಸಾಕಾಯಿತು. ಸ್ವಲ್ಪ ಹಾಗೆ ಅದು ಇದು ಮಾಡ್ಕೊತ ಕೂತ್ಬಿಟ್ಟೆ. ಇನ್ನೇನಾದರೂ ಅಡುಗೆ ಮಾಡ್ತೇನೆ. ಯಜಮಾನ್ರು ಇರಲ್ಲ ನಮ್ಮ 3 ಜನಕ್ಕೆ. ಅವರು ಡ್ರೈವಿಂಗ್ ಹೋದರು. ಈಗ ಸಾಯಂಕಾಲ 5 ಗಂಟೆಗೆ ಡ್ರೈವಿಂಗ್ ಹೋದರು. ಅವ್ರು ಫಂಕ್ಷನ್ಗೆ ಹೋಗಿದ್ದಾರೆ, ಅಲ್ಲಿ ಊಟ ಮಾಡಿ ಬರ್ತಾರೆ. ನಮ್ಮ 3 ಜನಕ್ಕೆ ಏನಾದರೂ ಸ್ವಲ್ಪ ಮಾಡ್ತೀನಿ ನೋಡಿ. ಈಗ ಸ್ನೇಹಿತರೆ, ಧನುಷನಿಗೆ ಪಲಾವನ್ನ ಬೇಕಾಗಿತ್ತು ನೋಡಿ. ಸಾಯಂಕಾಲ ದೀಪ ಹಚ್ಚಿದ್ವಿ. ಟೈಮ್ ಬಂದು 8 ಗಂಟೆ ಆಗಿದೆ ಆಲ್ರೆಡಿ. ಈಗ ಅದಕ್ಕಾಗಿ ಇಲ್ಲಿ ನೋಡಿ, ನೀವು ಅಲ್ಲಿ ಮಿಡ್ಲ್ ಹಸು ನಡು ಹಸು ಆ ಕಡೆ ಸರ್ಸು ಇನ್ನೊಂದು ಸ್ವಲ್ಪ ಆಗಲಿ ಮಾಡಬೇಕಿದೆ. ಹತ್ತಿಗೈತಿ. ಇಲ್ಲ ಹತ್ತಿ ಆಕತಿ ಅಪ್ಪಿದೆ ಪೂರ್ತಿ ಒಂದು ಹಂಗೆ ಹಿಡಿಯೋಷ್ಟರೇ ಬೇಕು. ಸಣ್ಣದು ಬಾಳಕತಿ. ನೋಡಿ, ಈಗ ಇವನು ಇಸ್ತ್ರಿ ಮಾಡಲಿಕ್ಕೆ ಸೆಟಪ್ ರೆಡಿ ಮಾಡ್ತಾ ಇದ್ದೇನೆ ಇಸ್ತ್ರಿಗೆ. ಇಲ್ಲಿ ನಾನೀಗ ಇಲ್ಲಿ ಪಲಾವನ್ನು ಮಾಡ್ತಾಯಿದ್ದೇನೆ. ಗಣೇಶನಿಗೆ ಗ್ರೀನ್ ಪಲಾವನ್ನ ಬೇಕಂದರೆ ಅದಕ್ಕಾಗಿ ಹೊರಗಡೆ ಸ್ವಲ್ಪ ಸೊಪ್ಪು ಕೊಯ್ಕೊಂಬಂದು ಪುದೀನ ಇತ್ತು, ಹಾಗಾಗಿ ಮಾಡ್ತಾಯಿದ್ದೀವಿ ನೋಡಿ. ಟೇಸ್ಟಿ ಆಗುತ್ತೆ, ನಮ್ಗೆ ಅದೇ ಇಷ್ಟ ಆಗುತ್ತೆ. ಪದೇ ಪದೇ ಏನು ತೋರಿಸ್ತೀರಿ ಅಂತ ಅನ್ಬೋದು ನೀವು. ಅದಕ್ಕೆ ನಾನು ಜಾಸ್ತಿ ವಿಡಿಯೋ ಮಾಡೋದಕ್ಕೆ ಹೋಗಲಿಲ್ಲ. ಅದು ಒಂದು ಸೊಪ್ಪಿದ್ರೆ ಸ್ನೇಹಿತರೆ, ಹೊರಗಡೆದು ನಾನು ಯಾವಾಗಲೂ ಗಾರ್ಡನ್ನೇ ಅಂತ ಕೊಯ್ಕೊಂಬಂದು ಹಾಕ್ತೀನಲ್ಲ ಆ ಸೊಪ್ಪು, ಅದು ಇದ್ದರೆ ಕೊತ್ತಂಬರಿ ಸೊಪ್ಪು ಅವಶ್ಯಕತೆಯೇ ಇರಲ್ಲ. ಅಷ್ಟು ಚೆನ್ನಾಗಿ ಪರಿಮಳಾಗಿ ಬರುತ್ತೆ. ಈಗ ಅದನ್ನು ಪುದೀನ ರುಬ್ಕೋತೇನೆ, ಸ್ವಲ್ಪ ಕಾಯಿ ಮೆಣಸು ಕೂಡ ರುಬ್ಕೋತೇನೆ. ಅದಕ್ಕೆ ಏನು ಹಾಕಲ್ಲ, ಚಕ್ಕೆ ಲವಂಗ ಹಾಕೋತೇನೆ, ಸ್ವಲ್ಪ ಜೀರಿಗೆ ಹಾಕೋತೇನೆ, ಸಾಸಿವೆ ಹಾಕಲ್ಲ, ಚಕ್ರ ಮೊಗ್ಗಿದ್ರೆ ಹಾಕೋತೇನೆ, ಮತ್ತು ಪುಲಾವ್ ಎಲೆ ಅಂತೂ ಸಾಕಷ್ಟು ನೋಡಿ. ನಮ್ಮ ಮನೆ ಹತ್ರ ಗಿಡಗಳದಾವೆ, ತೋರಿಸ್ತೇನೆ ಒಂದಿನ. ಮನೆ ಹತ್ರ ಗಿಡ ಇದೆ, ಅದನ್ನೆಲ್ಲ ಕ್ಲೀನ್ ಮಾಡಿ ಒರೆಸಿ ತೊಳೆದು ಇಟ್ಕೋಬೇಕಿನ್ನು. ಸ್ವಲ್ಪ ಮಳೆಗಾಲ ಬಂತಲ್ಲ, ಹಾಗಾಗಿ ನಾಳೆ ಅಥವಾ ನಾಡಿದ್ದು ಪುಲಾವ್ ಎಲೆದು ವಿಡಿಯೋ ಮಾಡ್ತೀನಿ. ಇಲ್ಲಿ ರೇಷನ್ ಅಕ್ಕಿ ತೊಗೊಂಡಿದ್ದೇನೆ, ತೊಳಿಬೇಕು. ನೀರು ಕುದೀಲಿ ಅಂಥೇಳಿ ಬಿಟ್ಟಿದ್ದೇನೆ ನಾನು ಕೂಡ. ಅದು ನೀರು ಕುದಿಬೇಕು ಚೆನ್ನಾಗಿ, ಆವಾಗ ತೊಳೆದು ಹಾಕಬೇಕು. ರೇಷನ್ ಅಕ್ಕಿ ತುಂಬ ಹೊತ್ತು ನೆನೆ ಇಡಬಾರ್ದು, ಸರಿ ಬರಲ್ಲ. ತೊಳೆದ ತಕ್ಷಣ ಹಾಕಿಬಿಡಬೇಕು, ಆವಾಗಲೇ ಅದು ಉದುರಾಗಿ ಚೆನ್ನಾಗಿ ಬರುತ್ತೆ. ಆವಾಗಲೇ ಕತ್ಲಾಗಿದೆ ಅಂತೇಳಿ ಬೇಗ ಹಸನ್ ಮಾಡಿಟ್ಟೆ ಕೆಲಸ ಮಾಡ್ಕೊಂಡು. ಅದಕ್ಕಾಗಿ ಎಲ್ಲರೂ ಕೇಳ್ತಾರೆ, ನಾನು ವಿಡಿಯೋದಲ್ಲಿ ಜಾಸ್ತಿ ರೇಷನ್ ಅಕ್ಕಿನೇ ನಾವು ಊಟ ಮಾಡೋದೇ ರೇಷನ್ ಅಕ್ಕಿ ಊಟ ಮಾಡ್ತೀವಿ ನಾವು. ಯಾವಾಗಲೂ ಅದು ವಿಡಿಯೋಗೋಸ್ಕರ ಸ್ವಲ್ಪ ಬಿರಿಯಾನಿ ರೈಸ್ ಅದು ತಂದಿರ್ತೇನೆ. ಅದಕ್ಕಾಗಿ ನಾನು ಜಾಸ್ತಿ ರೇಷನ್ ಅಕ್ಕಿನೇ. ಮತ್ತು ರೇಷನ್ ಅಕ್ಕಿನೇ ಟೇಸ್ಟಾಗಿ ನಮಗೆ ಹತ್ತತ್ತೆ ಸ್ನೇಹಿತರೆ. ಇದ್ರಾಗೆ ಸೋನಾ ಮಸೂರಿ ಅಕ್ಕಿ ಹಾಕಿ ಅದು ತುತ್ತು ಸಿಗೋದು ಅದು ಇಷ್ಟ ಆಗಲ್ಲ. ಅದು ಯಾವಾಗಲಾದರೂ ಒಂದು ಸತಿ ಇಷ್ಟ. ಏನು ಗೊತ್ತಾ, ಚಿಕ್ಕ ವಯಸ್ಸಿಂದನೂ ನಾವು ಇದನ್ನೇ ತಿನ್ನೋರು, ಅದಕ್ಕಾಗಿ ಅದೇ ರೂಢಿ ಇದೆ. ನಾನು ಇಲ್ಲಿ ಉಡುಪಿ ಬಂದಾಗ ನಮ್ಮ ಯಜಮಾನ್ರು ಅದೇ ಊಟ ಮಾಡ್ತಿದ್ರು, ಚಲೋ ಅಕ್ಕಿನೇ, ಸೋನಾ ಮಸೂರಿ ಅಕ್ಕಿನೇ ಊಟ ಮಾಡ್ತಿದ್ರು. ನನಗಿಷ್ಟ ಆಗ್ತಿರಲಿಲ್ಲ ಅದು. ಮತ್ತು ಸಾಂಬಾರು ಕೂಡ ಜಾಸ್ತಿ ತೊಗೊಳ್ಳಲ್ಲ, ಅದು ಒಂಚೂರು ಸಾಂಬಾರು ಆದರೆ ಸಾಕು ಅನಿಸ್ಬಿಡುತ್ತೆ. ಅದಕ್ಕಾಗಿ ಅದು ಇಷ್ಟ ಆಗಲ್ಲ. ನಾನು ಊರಿಂದ ಬರುವಾಗ ರೇಷನ್ ಅಕ್ಕಿ ತರ್ತಿದ್ದೆ, ಈಗಿಲ್ಲ. ಈಗ ನಮಗೆ ರೇಷನ್ ಬರುತ್ತಲ್ಲ, ಏನು ಅವಶ್ಯಕತೆಯೇ ಇಲ್ಲ. ಈಗ 40 kg ಬರುತ್ತೆ ಸ್ನೇಹಿತರೆ, ಸಾಕಲ್ಲ. 40 kg 2 ತಿಂಗಳು ಹೋಗ್ತೀವಿ ನಾವು. ಅದರಲ್ಲೇ ದೋಸೆಗೆ ಬೀಸ್ಕೊಂಬರ್ತೇನೆ, ರೊಟ್ಟಿಗೆ, ಎಲ್ಲದಕ್ಕೂ ನೋಡಿ. ಈಗ ಕ್ಲೀನ್ ಆಯಿತು. ತುಂಬಾ ಗಲೀಜಿರುತ್ತೆ ಇದು ರೇಷನ್ ಅಕ್ಕಿದು. ನಾನು ಇದನ್ನು ಕೂಡ ಇದಕ್ಕೆಲ್ಲ ಯೂಸ್ ಮಾಡೋದು. ದೋಸೆಗೂ ಸಹ ಇದನ್ನೇ ಹಾಕ್ತೀನಿ. ದೋಸೆ ಅಕ್ಕಿ ಥರಲ್ಲ ಏನಿಲ್ಲ. ಹಾಗಾಗಿ ಬನ್ನಿ, ಇಲ್ಲಿ ನೀರು ಕೂಡ ಕುದೀತಾ ಇದೆ ನೋಡಿ. ಈಗ ಅಕ್ಕಿನ ಹಾಕ್ಕೊಂಡ್ಬಿಡ್ತೇನೆ ನೋಡಿ. ಬಂದೆ ನೋಡಿ. ಈಗ ಅಕ್ಕಿ ಎಲ್ಲ ಹಾಕಿದೆ. ಒಂದು ಕೈಲೇ ಫೋನ್ ಹಿಡಿದು ಒಂದು ಕೈಲೇ ಅಕ್ಕಿ ಹಾಕ್ಬೇಕಾದ್ರೆ ಬರಲ್ಲ ಅಂತ ಫೋನ್ ಕೆಳಗಿಟ್ಟಿದೆ ಸ್ನೇಹಿತರೆ. ಈಗ ಇಲ್ಲಿ ಟೋಪಣ್ಣನ ಹಾಕಿಬಿಡ್ತೆ. ಇದಕ್ಕೆ ಕಟ್ ಮಾಡಿ ಕೊತ್ತಂಬರಿ ಹಾಕುವಂಥ ಅವಶ್ಯಕತೆಯೇ ಇಲ್ಲ, ಯಾಕಂದರೆ ನಾವು ಎಲ್ಲ ಮಸಾಲೆಯಲ್ಲೇ ರುಬ್ಬಿಟ್ಟಿರ್ತೀನಿ. ಅದಕ್ಕಾಗಿ ಮೇಲ್ಗಡೆಯಿಂದ ಏನೂ ಹಾಕಿಲ್ಲ. ಇದಕ್ಕೀಗ ಕಾಯಿ ಮೆಣಸು ಬಂದು ಈ ಲವಂಗ ಮೆಣಸನ್ನು ಹಾಕಿಬಿಟ್ಟಿದ್ದೀನಿ.
ಖಾರ ನೋಡಬೇಕು, ಖಾರ ಏನು ಅನಿಸಿಲ್ಲ ಈಗ. ಅದಕ್ಕಾಗಿ ಈಗ ನಾನು ನೋಡಿ ಇಲ್ಲಿ ಇಸ್ತ್ರಿ ಮಾಡಲಿಕ್ಕೆ ರೆಡಿ. ಲೈಟ್ ಹಾಕೇನಪ್ಪ, ಸ್ಟಾರ್ಟ್ ಆಗೈತೇನ? ಯಾಕೆ ಬಂತಲ್ಲ ಲೈಟ್ ಬಂತರ ಹತ್ತೈತೆ. ಇದು ಒಂದಿಷ್ಟಿದೆ ಅಲ್ಲಿ ನೋಡಿ ಕಾಟ್ ಮೇಲೆ. ಎಷ್ಟು ದಿನದ ಶ್ರಮ ಇಸ್ತ್ರಿ ಬಟ್ಟೆ, ತುಂಬ ದಿನದ ಸ್ನೇಹಿತರೆ. ನನಗೆ ಸಾಕಾಗಿಬಿಟ್ಟಿದೆ ಇದು. ಇವತ್ತಷ್ಟು ಆಗಲ್ಲ, ಎಷ್ಟಾಗುತ್ತೋ ಅಷ್ಟು ಮಾಡ್ತೀನಿ, ಜಾಸ್ತಿ ಆಗಲ್ಲ. ಸ್ವಲ್ಪ ಮಾಡ್ತೀನಿ, ಜಾಸ್ತಿ ಅಂತ ಆಗಲ್ಲ. ನಾವು ಇನ್ನೂ ಈ ಪೈನಾಪಲ್, ನಮ್ಮ ಮನೆಯದು ಪೈನಾಪಲ್ ಹಣ್ಣಾಗಿದೆ ಕಣೋ. ನೋಡಿ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ. ಇದನ್ನು ಮತ್ತೆ ಹಚ್ಚಬೇಕು. ಇದನ್ನು ಕಾಯ್ತದು. ನಾಳಿದರೆ ಕಟ್ ಮಾಡಿಬಿಡ್ತೀನಿ, ತಿಂತಾರೆ. ಅಲ್ಲಿದ್ದು ಸಾಕು, ಅದು ತಾನ ಹಾಕೈತೆ. ಕಾದ ತಕ್ಷಣ ಆಟೋಮೆಟಿಕ್ ಆಫ್ ಆಗಿಬಿಡುತ್ತೆ ಅದು. ಮೊದಲು ಹಾಸಿಗೆ ತೀಡು ಫಸ್ಟ್. ಇಲ್ಲ ಹಾಸ್ಕೋ ಬಟ್ಟೆ. ಇವನು ಫಸ್ಟ್ ಟೈಮ್ ಇವತ್ತು ಇಸ್ತ್ರಿ ಮಾಡ್ತಾ ಇರೋದಲ್ಲ, ಫಸ್ಟ್ ಟೈಮ್. ಏಯ್ ಆ ಥರ ಮಾಡಿಯಪ್ಪ, ನೋಡಿ ಸುಟ್ರೆ ಗೊತ್ತಿಲ್ಲ ಅಂತ ಹೇಳ್ತಾನೆ. ಬೇಡ ಸ್ನೇಹಿತರೆ, ಯಾಕೋ ಹೆದರಿಕೆ ಆಗ್ತೈತಿ. ನಾನೇ ಮಾಡ್ತೇನೆ ಇಸ್ತ್ರಿ. ಸರಿಯಪ್ಪ ಹೇಳು, ಎದ್ದೇಳು ಪಟ ನಾನೇ ಮಾಡ್ತೇನೆ. ನಿನ್ನ ಜೊತೆ ಎಲ್ಲಿ ಕೂತ್ಕೊಳ್ಳಿ. ಸುಟ್ರೆ ಗೊತ್ತಿಲ್ಲ. ಒಳ್ಳೆ ಹಿಂಗೈತೆ ನಿಮ್ಮ ಅಪ್ಪಂದು ಸಹಿತ ಅಂಟಿ ಕೊಡಿಸಿದ್ದ ಹಿಂಗೆದು. ನಿಮ್ಮ ಅಪ್ಪನ ಇದಕ್ಕೆ ಬರ್ಡೇಗೆ 48ನೇ ವರ್ಷದ ಬರ್ಡೇಗೆ ಗೊತ್ತಾ? ಸರಿ ಹೇಳು, ಹಾಕ್ತೇನೆ ನಾನು. ಉಲ್ಟಾ ತಿಕ್ತಾರೆ ಅಲ್ಲಿ ನೀರಿಗೆ ಬೀಳ್ತೈತಿ ನೋಡೋದು. ನೋಡಲ್ಲಿ ಇಸ್ತ್ರಿ ಹಂಗೆ ಕುಂದಿರ್ತೈತಿ. ನಾನು ಮಾಡ್ತೀನಿ ಸರಿ. ಹಂಗೆ ಬಾಯಿಗೆಲ್ಲ ಮಾಡ್ಬಿಡೋದು ಸುಟ್ಕೊಂಡೀನೇನು. ಸರಿ ನಾನು ಮಾಡಿ ಇದನ್ನು ಮಾಡ್ತೇನೆ. ನೋಡಿ ಇವನಿಗೆ ಮಾಡೋದಕ್ಕೆ ಬರ್ತಾಯಿಲ್ಲ. ಈ ಥರ ಉಲ್ಟಾ ಹಿಡ್ದು ಮಾಡ್ಬೇಕು ಕಾಲರ್. ಇದು ಸೀದಾ ಹಿಡ್ದು ಮಾಡಬಾರ್ದು. ನಾನು ಮಾಡಿ ತೋರಿಸ್ತೀನಿ ನೋಡಿ ಸ್ನೇಹಿತರೆ. ಈಗ ಪುಲಾವನ್ನಂತೂ ರೆಡಿ ಆಗಿದೆ. ಈಗ ಊಟ ಮಾಡ್ತೀವಿ ನೋಡಿ. ಈಗ ಭಟ್ರಿಗೆ ಹಾಕಿ ಕೊಡ್ತೀನಿ, ನಾನು ಊಟ ಮಾಡ್ತೀನಿ. ಯಜಮಾನ್ರಂತೂ ಇಲ್ಲ, ನಾವೇ ಅಷ್ಟೇ ಇರೋದ್ರಿಂದ ಸಿಂಪಲ್ಲಾಗಿ ಪುಲಾವನ್ನ ಮಾಡಿದ್ದೀನಿ. ಹಾಗೆ ಇಲ್ಲಿ ನೋಡಿ 5 ಶರ್ಟ್ ಮಾಡಿದೆ ಇಸ್ತ್ರಿ. ಈಗ ಎಷ್ಟು ಸಾಕಾಯಿತು. ಸಿಕ್ಕಾಪಟ್ಟೆ ಬೆನ್ನು ಬರ್ತಾಯಿದೆ ಮತ್ತು ಸಿಕ್ಕಾಪಟ್ಟೆ ಸೆಕೆ ಆಗ್ತಾಯಿದೆ. ಇಸ್ತ್ರಿ ಹಾಕೋಕ್ತಂಟೆ ಏನು ಸೆಕೆ ಆಗ್ತಾಯಿದೆ ಅಂದರೆ ನೋಡ್ತೇನೆ. ಆದರೆ ಹಾಕ್ತೇನೆ, ಆಗದಿದ್ದರೆ ಇಲ್ಲ. ಇವೊಂದಿಷ್ಟು ಹಾಕಿದ್ದೇನೆ. ದಿನ ಸ್ವಲ್ಪ ಹಾಕ್ತೇನೆ, ತುಂಬಾ ಇದಾವೆ. ಈಗ ಊಟಕ್ಕೆ ಕೊಡ್ತೇನೆ. ಬಸ್ರೆ ಹಾಲು ತೆಗಿಯಮ್ಮ, ಯಾಕೆ ಆ ಥರ ಖುಷಿ? ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಪರಿಮಳ ಚೆನ್ನಾಗಿ ಬಂದೈತೆ ಅಷ್ಟೇ. ತಗೋ, ಪರಿಮಳ ಹೇಗೆ ಬರ್ತಾ ಉಂಟು. ಅದು ಕೊತ್ತಂಬರಿ ಸೊಪ್ಪಿನ ಪರಿಮಳ ಕೊಡ್ತದೆ ಸ್ನೇಹಿತರೆ. ಗ್ರೀನ್ ಎಲೆ ತಂದು ಹಾಕ್ತೀವಲ್ಲ ಅದು, ಅದಕ್ಕಾಗಿ. ನಾವು 3 ಜನ ಇರೋದ್ರಿಂದ ಇವತ್ತು ಅದಕ್ಕೆ ಇಷ್ಟೇ ಸಿಂಪಲ್ಲಾಗಿ ಸಾಕಂತ ಹೇಳಿ ಏನೂ ಮಾಡಲಿಲ್ಲ. ಇಷ್ಟೇ ಮಾಡ್ಕೊಂಡ್ಬಿಟ್ಟಿವಿ ಊಟಕ್ಕೆ. ಈಗ ಊಟನೂ ಮಾಡ್ತೇವೆ. ಊಟನ ಮಾಡಿ ಆ ಕಡೆ ಇಡು, ಅಲ್ಲಿಡು ಇಸ್ತ್ರಿ ಬಟ್ಟೆಗಳು. ನೋಡಿ ಈಗ ಮತ್ತೆ ಊಟ ಮಾಡಿದ ನಂತರ ಮಾಡ್ತೀನಿ. ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಕೂಡ ಮಾಡಿ. ಹೊಸದಾಗಿ ಯಾರೆಲ್ಲ ನಮ್ಮ ಚಾನಲ್ ನೋಡತ್ತೀರಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಆದಷ್ಟು ಜನರಿಗೆ ಶೇರ್ ಮಾಡಿ.